ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಗಳನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಕೊಡ್ತಾ ಇದ್ದೆ. ಇವತ್ತು ಮತ್ತೊಂದು ಅಪ್ಡೇಟ್ ನಾನು ನಿಮಗೆ ತಗೊಂಡ್ ಬಂದಿದ್ದೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಇದುವರೆಗೂ 21 ಕಂತುಗಳು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥದ್ದು. ಈಗ 22ನೇ ಕಂತು ಇದೇ ತಿಂಗಳ ಕೊನೆ ವಾರ ಅಥವಾ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಬರುವಂತಹ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು. ಈ ಬಾರಿ ಒಂದು ಹೊಸ ಅಪ್ಡೇಟ್ ಅದೇನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು, KYC ಅನ್ನೋದು ಕಡ್ಡಾಯವಾಗಿ ನಾವು ಮಾಡಿಸಬೇಕಾಗುತ್ತೆ. KYC ಯಾರು ಮಾಡಿಸಿರೋದಿಲ್ಲ ಅಂತಹ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತಿನ ಅಮೌಂಟ್ ಬರೋದಿಲ್ಲ. KYC ಮಾಡಿಸಬೇಕಾಗುತ್ತೆ. ಮತ್ತೆ ಲ್ಯಾಂಡ್ ಸೀಡಿಂಗ್ ಅನ್ನ ಮಾಡಿಸಬೇಕಾಗುತ್ತೆ. ಎಲ್ಲಿ ಮಾಡ್ಕೊಡ್ತಾರೆ ಅಂದ್ರೆ, ಗ್ರಾಮ ಒನ್ ಅಥವಾ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯಲ್ಲಿ ಇದನ್ನ ಮಾಡ್ಕೊಡ್ತಾರೆ. ಮಿಸ್ ಮಾಡದೆ ಅದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರು ಆಧಾರ್ಗೆ ಲಿಂಕ್ ಆಗಿರ್ಬೇಕಾಗುತ್ತೆ. ಮಸ್ಟ್ ಅಂಡ್ ಶುಡ್ ಈ 3 ಪಾಯಿಂಟ್ಸ್ ಸಹ ನೆನಪಲ್ಲಿರಲಿ. 22ನೇ ಕಂತು ಬರುವ ಮುಂಚೆ ಈ ಒಂದು 3 ಕೆಲಸವನ್ನ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಪ್ರತಿ ವರ್ಷ ಅಂದ್ರೆ 3 ಬಾರಿ 2,000 ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಇನ್ಫಾರ್ಮೇಶನ್ ಇಷ್ಟ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.